ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಕಾರಿಪುರ ನಗರ ಕೌನ್ಸಿಲರ್ ಆದ ಮಾನ್ಯ ಶ್ರೀ KN ಮಧುಸೂದನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ನಮಗೆ ಇಂದಿರಾ ಗಾಂಧಿ ಇದರಿಂದನೂ ಒಳ್ಳೆ ಅನುಕೂಲ ಮಾಡಿದ್ರು ಅವಾಗ. ಆ ಇದನ್ನು ನೋಡಿ ನಾವು ಒಳ್ಳೆಯದು ಅಂತ ನಾವು ಅಂದರೆ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷ ತಾವು ನೋಡಿ ಅದನ್ನ ಅಲ್ಲಿಂದ ಒಳ್ಳೆ ರಾಜಕೀಯ ನೋಡಿ ನಾವು ರಾಜಕೀಯ ಯಾವ್ಯಾವ ಕೆಲಸ ಕಾರ್ಯ ಮಾಡ್ಕೊಂಡು ತಾವು ರಾಜಕೀಯ ಕ್ಷೇತ್ರದಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿದೆ? ನಾವು ವ್ಯವಸಾಯ ಮಾಡ್ಕೊಂಡು ಬಸ್ ಡಿಪಾರ್ಟ್ಮೆಂಟ್ ಏಜೆಂಟ್ ಆಗಿ ಆಮೇಲೆ ಕೂಲಿ ಮಾಡ್ಕೊಂತ ನಮ್ಮ ವ್ಯವಸಾಯ ಮಾಡ್ಕೊಂತ ತಾವು ರಾಜಕೀಯಕ್ಕೆ ಆಗಿದ್ದೀರ. ತಾವು ರಾಜಕೀಯಕ್ಕೆ ಬರೋದಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ರ? ಅಂದ್ರೆ ಕರ್ನಾಟಕ ಪರ ವೇದಿಕೆ ಇರ್ಬೋದು, ರಕ್ಷಣಾ ವೇದಿಕೆ ಇರ್ಬೋದು, ಮಹಿಳಾ ಸಂಘ ಇರ್ಬೋದು, ಆ ರೀತಿ ಯಾವ್ದಾದ್ರು ಸಂಘಗಳಲ್ಲಿ ಕೆಲಸ ಮಾಡ್ತೀರಾ? ಇಲ್ಲ ರೈತರ ಪರ ಹೋರಾಟ ಏನಾದ್ರು ಮಾಡಿದ್ದೀರಾ? ಅದ್ರ ಬಗ್ಗೆ ನಾವು ಸಂಘಟನೆ ಅದಕ್ಕೆ ಹೆಚ್ಚಿಗೆ ನಾವು ತಲೆ ಕೆಡ್ಸ್ಕೊಂತಿಲ್ಲ. ನಾವು ಏನಕ್ಕೆ ನಾವು ಜನಗಳು ಅನ್ಯಾಯ ಆಗಬಾರ್ದು, ಜನಗಳಿಗೆ ಸೇರ್ತಿದ್ವಿ ಹಂಗೆ ಇದು ಆಗಬಾರ್ದು, ಅನ್ಯಾಯ ಆಗಬಾರ್ದು, ಒಳ್ಳೇದು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಜನಗಳು ಇದು ಮಾಡ್ಕೊಂತ ತಿಳುವಳಿಕೆ ಹೇಳ್ಕೊಂತ ಹಂಗೆ ಇದು ಮಾಡ್ಕೊಂತ ಬಂದಿದ್ವಿ. ನಾವು ಜನಗಳು ನೇರವಾಗಿ ತಿಳುವಳಿಕೆ ಕೊಡ್ತಾರೆ. ಸರಿ, ತಾವು ಒಂದು ಈಗ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿ ಕೌನ್ಸಿಲರ್ ಆಗಿದೆ. ಎಷ್ಟು ವೋಟ್ಗಳಲ್ಲಿ ತಾವು ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿದ್ದೀರಾ? ನಮಗೆ 485 ವೋಟು, ಆದರೆ ಇನ್ನಿಂಗ್ ಬಂದು 283 ವೋಟ್ಗಳಲ್ಲಿ ತಾವು ಗೆದ್ದಿದ್ದೀರಾ. ತಾವು ಎಷ್ಟೇ ಸಲ ಇದು ಕೌನ್ಸಿಲರ್ ಆಗಿರೋದು? ನಾವು ಇದೇ ಫಸ್ಟ್ ಟೈಮ್ ಕೌನ್ಸಿಲರ್ ಆಗಿದ್ದೀರಾ. ಸೊ ಈಗ ನಿಮ್ಮ 284 ವೋಟ್ಗಳು ಕೊಟ್ಟು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಜನಗಳು ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಈ ಜನಗಳಿಗೆ ತಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಾವು ಒಂದು ವರ್ಷದಲ್ಲಿ ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ? ನಮ್ಮ ಒಂದು ವರ್ಷದಲ್ಲಿ ಬಾಡಿ ಬರಲಿಲ್ಲ. ಬಾಡಿ ಬರಲೋದಕ್ಕೆ ನಮ್ದು ಕೆಲಸ ಏನೂ ಆಗ್ತಾ ಇಲ್ಲ. ಏನೇ ಮಾಡಕ್ ಹೋದ್ರು ಬಾಡಿ ಬಂದಿಲ್ಲ ಅಷ್ಟೇ ನಮಗೆ. ಈಗ ಮೊನ್ನೆ 2 ತಿಂಗಳಿಂದ ಒಂದು ಬಾಡಿ ಬಂದಿದೆ. ಅದು ಮೀಟಿಂಗು ಕರಿಬೇಕು. ಆಮೇಲೆ ನಾವು ಸಮುದಾಯ ಭವನ ಕಟ್ಟಬೇಕು, ಅಂಗನವಾಡಿ ಕಳಿಸ್ಬೇಕು, ಶೌಚಾಲಯ ಇದು ಮಾಡಿಸ್ಬೇಕು, ಆಮೇಲೆ ಹುಡುಗರಿಗೆ ಮಕ್ಕಳಿಗೆ ಶಿಕ್ಷಣ ಇದು ಕೊಡಬೇಕು. ನಾನಾ ಥರ ಯೋಚನೆ ಹಾಕೊಂಡಿದ್ದೀರಾ. ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಈಗ 1 ವರ್ಷದಿಂದ ತಾವು ಸ್ವಚ್ಛತೆ ಬಗ್ಗೆ ಕಾಪಾಡೋದಕ್ಕೆ ತಾವು ಜನಗಳಿಗೆ ಯಾವ್ಯಾವ ರೀತಿ ತಿಳುವಳಿಕೆ ಕೊಟ್ಟಿದ್ದೀರಾ? ಸ್ವಚ್ಛತೆ ಯಾವ್ಯಾವ ರೀತಿ ಕಾಪಾಡಿದ್ರು? ನಮ್ಮಲ್ಲಿ ಏನು ಗೊತ್ತಾ ಸರ್, ನಾವು ಹೆಚ್ಚಿಗೆ ಕ್ಲೀನ್ ನಾವು ವಾರ್ಡ್ಗಳು 2 ಟೈಮ್ 3 ಟೈಮ್ ಪುರಸಭೆಯಿಂದ ನಾವು ಕ್ಲೀನ್ ಮಾಡಿಸ್ಬೇಕಂತ ನಾವು ಇದು ಮಾಡ್ಬಿಡ್ತೇವೆ. ಎಲ್ಲ ನಮ್ದು ಒಂದೇ ವಾರ್ಡ್ ಅಂತಲ್ಲ, ಎಲ್ಲ ವಾರ್ಡ್ಗಳಿಗೂ ವಾರದಾಗ 1 ಪಡ 2 ಪಡ 15 ದಿವಸಕ್ಕೆ ಟೈಮ್ ಬರ್ತಲ್ಲ. ಈಗ ವಾರದ 2 ಟೈಮ್ ಹೋರಾಟ ಕ್ಲೀನ್ ಹಿಡ್ಕೊಳ್ರಿ ಅಂತ ಎಲ್ಲರಿಗೂ ನಾವು ಇದು ಮಾಡ್ಬಿಡ್ತೇವೆ. ಎಲ್ಲ ಜನಗಳು ಒಂದು ಸ್ವಚ್ಛತೆ ಬಗ್ಗೆ ತಾವು ತಿಳುವಳಿಕೆ ಕೊಡ್ತಾ ಇದ್ದೀರಾ. ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಶೌಚಾಲಯದ ಬಗ್ಗೆ ತಾವೇನ್ ಮಾಡಿದ್ದೀರಾ? ಅಂದ್ರೆ ಸರ್ಕಾರದಿಂದ ಶೌಚಾಲಯ ಕಟ್ಟಕ್ಕೆ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇರಬೇಕು ಅಂತ 10 ರಿಂದ 15 ಸಾವಿರ ರೂಪಾಯಿ ಒಂದು ಶೌಚಾಲಯ ಕೊಡ್ತಾ ಇದ್ದಾರೆ. ಆ ಹಣನ ಜನಕ್ಕೆ ತಲುಪಿಸ್ತಾ ಇದ್ದೀರಾ ನೀವು? ಅದ್ರ ಬಗ್ಗೆ ಜನಕ್ಕೆ ತಿಳುವಳಿಕೆ ಕೊಟ್ಟಿದೆ ಸರ್. ಎಷ್ಟು ತಾವು ಒಂದು ಕೌನ್ಸಿಲ್ ಆದ್ಮೇಲೆ? ನಾವು ಕೌನ್ಸಿಲ್ ಆದ್ಮೇಲೆ ಹಿಂದಿಂದ ಆಗಿದ್ದು ಬಂದಿದೆ ಸರ್. ಈಗ ಇದ್ರದ್ದು ಬಂದಿಲ್ಲ. ನಮಗೆ ಇದರಿಂದ ಆಗ್ಬೇಕು, ಬಾಡಿ ಮೀಟಿಂಗ್ ಎಲ್ಲ ಆಗ್ಬೇಕು. ನಮಗೆ ಬಾಡಿ ಮೀಟಿಂಗ್ ನ ಪಾಸ್ ಆಗ್ಬೇಕು, ನಮಗೆ ಇದು ಮಾಡ್ಬೇಕು. ಹಿಂದಿರ ಆಗಿರೋ ಒಂದು ನಮ್ಮಿದ್ರು 4-5 ಆಗಿದೆ ಸರ್. 4-5 ಶೌಚಾಲಯ ತಾವು ಮಾಡ್ಕೊಟ್ಟಿದ್ದೀವಿ. ಈಗ ಉಳಿದಂತ ಒಂದು 4 ವರ್ಷ ಕಾಲಾವಧಿ ಇದೆ ನಿಮ್ಗೆ. ಆ ಒಂದು 4 ವರ್ಷದಲ್ಲಿ ಎಷ್ಟು ಶೌಚಾಲಯಗಳನ್ನ ಬಡ ಕುಟುಂಬದವರಿಗೆ ಕಟ್ಟಿಸಿ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು? ನಮ್ಮಲ್ಲಿ ಏನಾಗ್ತದೆ ಗೊತ್ತಾ ಸರ್, ಅದ ಬಡ ಕುಟುಂಬಗಳು ಒಟ್ಟರಿಗೂ ಶೌಚಾಲಯ ನಾವು ಮಾಡ್ಕೊಡ್ಬೇಕು ಅಂತಂದ್ವಿ. ಆಮೇಲೆ ಸೈಟ್ ನಮ್ಮ ಪುರಸಭೆ ವತಿಯಿಂದ ಸೈಟ್ ಕೊಡಬೇಕು. ಎಷ್ಟು ಶೌಚಾಲಯ ತಾವು ಮಾಡ್ಬೇಕು ಅಂತ ಪ್ಲಾನ್ ಇದೆ? ಶೌಚಾಲಯ ಬಡ ಕುಟುಂಬರಿಗೆ ಒಂದು 50-60 ಇದ್ರೆ ಒಟ್ಟರಿಗೆ ಮಾಡ್ಕೊಡ್ಬೇಕು ಅಂತ ನಮ್ಗೆ. ಅಂದ್ರೆ 50 ರಿಂದ 60 ಶೌಚಾಲಯ ತಮ್ಮ ಅಧಿಕಾರದೊಳಗಡೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಆಸೆ ಇದೆ. ಇದೇ ರೀತಿ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಹಿಂದುಳಿದ ವರ್ಗದವರಿಗೆ, ಅಂದ್ರೆ ಮನೆ ಮಠ ಇಲ್ದೇ ಇರೋರಿಗೆ, ಊಟದ ವಸತಿ ಇಲ್ದೇ ಇರೋರಿಗೆ, ಅಂತವ್ರಿಗೆ ಸರ್ಕಾರದಿಂದ ಒಂದು ಹಣ ಕೂಡ ಬಿಡುಗಡೆ ಆಯ್ತಾ ಇದೆ. ಅಂದ್ರೆ ಒಂದು ಮನೆಗೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿವರೆಗೂ ಹಣ ಕೊಡ್ತಾ ಇದ್ರೆ ಅದನ್ನ ಜನಕ್ಕೆ ತಿಳಿಸಿದೀರಾ? ತಾವು ಹಣನ ಬಿಡುಗಡೆ ಮಾಡಿ ಕೊಡ್ತಾ ಇದ್ರಿ ತಾವು? ನಮ್ಮಲ್ಲಿ ಏನಾಗಿದೆ ಸರ್, ಹಿಂದೆ ಸರ್ಕಾರ ಇದರಿಂದ ಹಿಂದ್ಗಡೆ ಅಪ್ಲಿಕೇಶನ್ ಹಾಕಿದವು, ಅರ್ಜಿ ಹಾಕಿದವು. ಅವು ಒಂದು 3 ನಾನು ಮಾಡ್ಕೊಟ್ಟಿದ್ದೀನಿ. ಈಗ 3 ಮಾಡ್ಕೊಟ್ಟಿದ್ದೀನಿ. ಈಗ ವಾಸ್ತವಕ್ಕೆ ಅದನ್ನ ನೆಕ್ಸ್ಟ್ ಈ ಬಾಡಿ ಮೀಟಿಂಗ್ ನ ಇಟ್ಟು ಅವನು ಕಾಲೇಜ್ ಎಷ್ಟು ಮನೆಗಳನ್ನ ತಾವು ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಬಡವರಿಗೆ ಅಂತ ಮಾತ್ರ, ಹಿಂದುಳಿದ ವರ್ಗದವ್ರಿಗೆ ಅಂತ ತಾವು ಮಾಡ್ಕೊಡ್ಬೇಕು ಅಂತಿದ್ರು? ಹಿಂದುಳಿದ ವರ್ಗದವರಿಗೆ ಅಂತಂದ್ರೆ ಸುಮಾರು ಒಂದು 20-30 ಜನಗಳಿಗೆ ನಾವು ಯೂಸ್ ಮಾಡ್ಕೊಡ್ಬೇಕು ಅಂತಂದು. ನಮಗೆ ಬಡವರು ಬಹಳ ಇದಾರೆ ಇಲ್ಲಿ. ಅವರು ಈಗ ನಮ್ಮ ಸರ್ಕಾರ ಅಷ್ಟೇ ಕೊಡೋಸಲ್ಲ, 1.5 ಲಕ್ಷದ ಒಂದು ಮನೆ ಆಗಲ್ಲ. ಈಗ ಅವ್ರು ಕಟ್ಟ ಟೈಪ್ ನೋಡ್ಕೊಂಡು ನಾವು ಇದು ಮಾಡ್ಕೊಡ್ಬೇಕು ಅವರಿಗೆ. ಈಗ ಮನೆ ಒಂದು ಮಾಡಕತ್ತೀವಿ ಅಂದ್ರೆ
1.5 ಲಕ್ಷ ನಮ್ಮ ಸರ್ಕಾರ ಕೊಟ್ಟಿದ್ದು ಅಷ್ಟಿಗೆ ದುಡ್ಡಿಗೆ ಮನೆ ಆಗಲ್ಲ ಈಗ. ಅವ್ರದ್ದು ಕೈಯ ದುಡ್ಡು ನೋಡ್ಕೊಂಡು ಅವ್ರು ಮುಂದೆ ಲೋನ್ ಕೂಡ ಕೊಡ್ತಾ ಇದ್ದಾರೆ. ಹೌದಾ ಹೌದಾ, ನಾವು ಕೊಡೋದಲ್ಲ ಆಶ್ರಯಕ್ಕೆ ಅವರಿಗೆ. ಏನ್ ಸರ್ ಪೂರ್ತಿ ನಾವು ಕಟ್ಟಕ್ಕೆ ಕೊಡೋದಲ್ಲ, ಏನಪ್ಪ ಸ್ವಲ್ಪ ಹೆಲ್ಪ್ ಅಷ್ಟೇ. ಅದನ್ನ ನೋಡ್ಕೊಂಡು ಅವ್ರು ಇದು ಮಾಡ್ಬೇಕು. ಈಗ ನಮ್ಮಲ್ಲಿಂದ ನೋಡಿದ್ರೆ ಒಂದು 30-40 ಜನ ನಾವು ಕೊಡಿಸ್ಬೇಕು ಅಂತ ಈಗ. ಆಮೇಲೆ ನೆಕ್ಸ್ಟ್ ಬಂದ್ರೆ ನಾವು ಕೊಡಿಸ್ಬೇಕು ಅಂತಾನೆ ಮಾಡಿದ್ವಿ. ಎಷ್ಟು ಬರುವಂತ ಸರ್ಕಾರದಿಂದ ಬರುವಂತ ನೇರ ಸೇವೆನ ಜನಗಳಿಗೆ ಕೊಡಬೇಕು ಅಂತ. ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ, ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಅಂದ್ರೆ ಗಂಡ ತೀರೋದವ್ರಿಗೆ, ಅಂದ್ರೆ ಊಟದ ವಸತಿ ಇಲ್ದಿರೋರಿಗೆ, ಆ ರೀತಿ ಒಂದು ಬಡ ಹೆಣ್ಣು ಮಕ್ಕಳಿಗೆ ತಾವು ಕೌನ್ಸಿಲರ್ ಆಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಿವರೆಗೂ ಏನ್ ಮಾಡಿದ್ದೀರಾ? ನಮ್ಮ ಇದ್ರೊಳಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರದೊಳಗೆ ಈಗೇನಿದೆ ಶಾದಿ ಭಾಗ್ಯ ಅಂತಂದು ಅಲ್ಪಸಂಖ್ಯಾತರಿಗೆ, ನಮ್ಗೆ ಅಲ್ಪಸಂಖ್ಯಾತರು ಸೇರ್ತು ವಾರ್ಡಿಗೆ. ಅದು ನಾನು ಒಂದು 2 ಮಾಡ್ಕೊಟ್ಟಿದ್ದೀನಿ. ಈಗ 2 ಮಾಡಿದೆ. ಹಿಂದುಳಿದ ವರ್ಗದವರಿಗೆ ಇರಲಿಲ್ಲ. ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಅಷ್ಟೇ ಶಾದಿ ಭಾಗ್ಯ ಮಾಡಿದೆ. ಅದೊಂದು 2 ಮಾಡ್ಕೊಟ್ಟಿದ್ದೀನಿ. 2 ಮಾಡಿದ್ದೀನಿ ಸರ್. ಮುಂದೆ ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಮಗೆ ಏನು ಗೊತ್ತಾ, ಸ್ವಲ್ಪ ಸಂಖ್ಯಾತರಿಗೆ ಹಿಂದುಳಿದವರಿಗೂ ಕೊಡ್ಬೇಕು ಅಂತ ನಮಗೆ. ಅದು ಎಲ್ಲರಿಗೂ ಅನುಕೂಲ ಆಗ್ಬೇಕು. ಅಲ್ಪಸಂಖ್ಯಾತ ಅಂತ ಅಷ್ಟೇ ಅಲ್ಲ, ಹಿಂದುಳಿದವರಿಗೆ ಕೊಟ್ಟರೆ ನಮಗೆ ಇನ್ನೂ ಅನುಕೂಲ ಆಗುತ್ತೆ. ಇನ್ನೂ ಅನುಕೂಲ ಆಗುತ್ತೆ ಅಭಿಪ್ರಾಯ ಇದೆ. ಈಗ ನೀವು ಒಂದು ಕೌನ್ಸಿಲರ್ ಆಗಿ ಇಷ್ಟೆಲ್ಲ ಕೆಲಸ ಕಾರ್ಯ ತಾವು ಮಾಡ್ತಾ ಇದ್ದೀರಾ, ನಿಮ್ಗೆ ಒಂದು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು? ನಮಗೆ ಪ್ರೋತ್ಸಾಹ ಕೊಟ್ಟಂತ ಇಲ್ಲಿ ನಮ್ಮ ಟೌನ್ಗಳ ಮುಖಂಡರುಗಳು ಇದ್ದಾರೆ. ಅಂದ್ರೆ ಮೇನ್ ವ್ಯಕ್ತಿ ಯಾರು? ನಮಗೆ ಮಾಲ್ತೇಶ್ ಅಣ್ಣ ಅಂತ ಇದ್ದಾರೆ. ಅವರು ಪುರಸಭಾ ಸದಸ್ಯರು. ಗೋಣಿ ಮಾಲ್ತೇಶ್ ಅವರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು. ಅವರು ನೋಡಿ ತಾವು ಒಂದು ರಾಜಕೀಯಕ್ಕೆ ಬಂದಿದ್ರ, ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿ ಕೌನ್ಸಿಲರ್ ಕೂಡ ಆಗಿದ್ದೀರಾ. ಈಗ ಒಂದು ಕೌನ್ಸಿಲರ್ ಆಗಿ ನೀವು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀರಾ. ಇದೇ ರೀತಿ ರಾಜಕೀಯದಲ್ಲಿ ಮುಂದೆ ಬೆಳೆದು ಏನಾಗಬೇಕು ಅನ್ಕೊಂಡಿದ್ದೀರಾ? ಯಾವ ಸ್ಥಾನ ಪಡಿಬೇಕು ಅಂತಿದ್ದೀರಾ ಮುಂದೆ? ನಮಗೆ ಏನು ಗೊತ್ತಾ ಸರ್, ನಮಗೆ ಆಸೆ ಇಲ್ಲ. ಅದೇ ನಮಗೆ ಹುಡ್ಕೊಂಡ್ ಬರ್ಬೇಕು. ನಮಗೆ ನಾವು ಆಸೆ ಪಟ್ಟು ಹೋಗ್ಬಾರ್ದು. ಅದೇ ನಮಗೆ ಹುಡ್ಕೊಂತ ಬಂದ್ರೆ ನಮಗೆ ಸ್ಥಾನ ಸಿಗುತ್ತೆ. ಜನಕ್ಕೆ ಸೇವೆ ಮಾಡಬೇಕು, ಬೇಕಲ್ಲ ಸ್ಥಾನ ಮಾಡೋಕೆ, ಜನಗಳು ಸೇವೆ ಮಾಡೋಕೆ ನಾನಾ ತರ ಆಸೆ ಇದೆ ನಮಗೆ. ಅಲ್ಲಿ ಅದು ಆಸೆ ನಮಗೆ ಮೇಲಿಂದ ಮೇಲೆ ಸ್ಟೆಪ್ ನಾವು ಮಾಡ್ಕೊಂತ ಹೋಗಿ ಅಂದ್ರೆ ಅದೇ ಹುಡ್ಕೊಂತ ಬರ್ಬೇಕು ನಮಗೆ. ನಾವಾಗಿ ಹೋಗ್ಬಾರ್ದು ಅಲ್ಲಿಗೆ. ಅದೇ ನಮಗೆ ಹುಡ್ಕೊಂತ ಬಂದ್ರೆ ನಾವು ಜನಗಳಿಗೆ ಆಸೆ ನಮಗೆ ಭಾಳ ಆಸೆ ಮಾಡಾಕಲ್ಲಿ. ಈಗ ನಮಗೆ ಆ ಅಧಿಕಾರ ಬೇಕು, ಈ ಅಧಿಕಾರ ನಮ್ಗೆ ಆಸೆ ನಮಗೆ ಬೇಡ. ನಮಗೆ ಜನಗಳ ಮನಸ್ಸಿನಾಗ ಹೋಗ್ಕೊಂಡು ಸಾಕಷ್ಟೇ. ನಮಗೆ ಜನಗಳಿಗೆ ನೇರವಾಗಿ ಸೇವೆ ಮಾಡೋದು ಸರ್. ಈಗ ನಿಮ್ಮ ಒಂದು ಕೌನ್ಸಿಲರ್ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿಕೊಂಡು ಒಂದು ಕೌನ್ಸಿಲರ್ ಆಗಿ ಉಳಿದು ಜನಕ್ಕೆ ಸೇವೆ ಮಾಡಬೇಕು ಅಂತಿದ್ರ, ನಮ್ಮ ಮೀಡಿಯಾ ಮುಖಾಂತರ ನಮ್ಮ ಭಾರತ ಸರ್ಕಾರಕ್ಕೆ, ನಿಮ್ಮ ಜನಾಂಗದವ್ರಿಗೆ, ನಿಮ್ಮ ಪಕ್ಷದವ್ರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಒಂದು ಬುದ್ಧಿ ಮಾತಾಗಲಿ, ಒಂದು ಒಳ್ಳೆಯ ವಿಷಯ ಆಗಲಿ. ನಮಗೆ ಏನು ಗೊತ್ತಾ ಸರ್, ನಮ್ಮ ಕಾಂಗ್ರೆಸ್ ಪಕ್ಷ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಈಗ ಒಂದು ಬಡವರಿಗೆ 1 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದೆ. ಆಮೇಲೆ ಶಿಕ್ಷಣ ಇದು ಕೊಡ್ತಾ ಇದೆ. ಈಗ ಆಮೇಲೆ ಬಡ ಕುಟುಂಬಗಳಿಗೆ ಭಾಳ ಅನುಕೂಲ ಮಾಡಿಕೊಡ್ತಾ ಇದೆ. ಈಗ ನಾನಾ ಥರದಿಂದ ಒಳ್ಳೆ ಅನುಕೂಲ ಕೊಡ್ತಾ ಇದೆ. ನಮಗೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ಜನ ನೋಡಿ ನಮಗೆ ಇದು ಮಾಡ್ತಿದ್ದಾರೆ. ಆಮೇಲೆ ನಾವು ಒಳ್ಳೆ ಕೆಲಸ ಮಾಡಬೇಕು. ಮೇನ್ ಜನಗಳಿಗೆ ಒಳ್ಳೆ ಮೇನ್ ಕೆಲಸ ಮಾಡಬೇಕು. ಈಗ ನಮ್ಮ ಪಕ್ಷ ಕೊಡ್ತಾ ಇತ್ತು ಅಂತಂದ್ರೆ ನಾವು ಮಾಡೋದಲ್ಲ, ನಾವು ಮೇನ ಮಾಡ್ಬೇಕಿಲ್ಲಿ. ಈಗ ನಾವು ಮೇನ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ನಾವು ಇದಾಗತ್ತೆ ಅಲ್ಲಿ. ಈಗ ನಾವೇ ಮಾಡ್ಲಂಗಿದ್ರೆ ಪಕ್ಷಕ್ಕೆ ಅಲ್ಲಿ ಇದು ಬರಲ್ಲ ಅಲ್ಲಿ. ಸರ್ ಪಕ್ಷದ ಒಂದು ಕಾರ್ಯದರ್ಶಿ ಕೆಲಸ ಮಾಡಿ. ಈಗ ನಾವು ಹೋಗಿದ್ದು ಕಾಂಗ್ರೆಸ್ ಪಕ್ಷದರು ಅಂತಂದು ನೋಡ್ತಾರೆ ನಮಗೆ ಜನಗಳು. ನಮಗೆ ಇದ್ರದ್ದಂದ ನೋಡಲ್ಲ, ನಾವು ಪಕ್ಷದಿಂದ ಇದ್ದು ಪಕ್ಷ ಅಂತ ನೋಡ್ತಾರೆ ನಮಗೆ. ಕಾಂಗ್ರೆಸ್ ಪಕ್ಷದವರು ಇದು ಮಾಡ್ಕೊಡ್ತಾರೆ, ಕೆಲಸ ಮಾಡ್ಕೊಡ್ತಾರೆ, ಒಂದು ಭರವಸೆ ಇಟ್ಟಿರ್ತಾರೆ. ಖಂಡಿತ. ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಅಂಗವಿಕಲರಿಗೆ ತಾವು ಏನ್ ಮಾಡಿದ್ದೀರಿ? ಅಂಗವಿಕಲರಿಗೆ ನಮಗೆ ಇದು ಸರ್ಕಾರದಿಂದ ತಿಂಗಳ ದುಡ್ಡು ಕೊಡುತ್ತಲ್ಲ, ಅದೊಂದು 4 ಮಾಡಿಸಿದ್ದೇನೆ ಸರ್ ನಮಗೆ. ಆಮೇಲೆ ಸೈಕಲ್ ವಿತರಣೆ, ಎಷ್ಟು ಸೈಕಲ್ ವಿತರಣೆ? ಸೈಕಲ್ 2 ವಿತರಣೆ ಮಾಡಿದ್ದೇನೆ ಸರ್. ನಮ್ಮ ವಾರ್ಡಿಗೆ ಅಂತಲ್ಲ, ನಾವು ನಮ್ದು ಯಾರೇ ಇದ್ರು ನಮ್ಮ ವಾರ್ಡ್ಗಳು ಅಂತ ನಾವು ಮಾಡೋದಲ್ಲ. ನಮಗೆ ನಾವು 23 ವಾರ್ಡ್ಗಳಿಗೆ ಜನ ಬೇಕು ನಮಗೆ. ನಮ್ಮ ವಾರ್ಡ್ ಅಂತ ಮಾಡೋಂಗಿಲ್ಲ, ಎಲ್ಲರೂ ಬೇಕು ನಮಗೆ. ಅದು ನಾವು ನಮ್ಮ ವಾರ್ಡ್ಗಳಿಗೆ ಒಂದು ಅಂಗವಿಕಲ ಶೌಚಾಲಯ ಮಾಡಿಸ್ಕೊಟ್ಟಿದ್ದೀನಿ. ಈಗ ಅವ್ರಿಗೆ ಸೈಕಲ್ ಬೇಡ, ಅವ್ರು ಓಡಾಡ್ತಾರೆ, ಸೈಕಲ್ ಬೇಡ ಅಂತಂದು ಶೌಚಾಲಯ ಮಾಡ್ಕೊಟ್ಬಿಟ್ಟಿದ್ದಾರೆ. ಅಂಗವಿಕಲ ಕಡೆಯಿಂದ ಶೌಚಾಲಯ ಮಾಡಿಸ್ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಅಂಗವಿಕಲರಿಗೆ ಅಂತಾನೆ ಒಂದು ಶೌಚಾಲಯ ಮಾಡಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕೆಲಸ.
ಆಮೇಲೆ ನೆಕ್ಸ್ಟ್ ವಾರ್ಡ್ಗಳಿಗೆ ಎರಡು ಜನಿಗೆ ನಾವು ಇದು ಮಾಡಿಸ್ಕೊಟ್ಟಿದ್ದೀವಿ. ಏನು ಮಾಡಿಸ್ಕೊಟ್ಟಿದ್ದೀವಿ ಸರ್? ಈ ಸೈಕಲ್ ಅಂಗವಿಕಲ. ಎಜುಕೇಶನ್ ಸಂಬಂಧಪಟ್ಟಂತ ತಾವು ಏನು ಕೆಲಸ ಕಾರ್ಯಗಳು ಮಾಡಿದ್ರೆ? ಎಜುಕೇಶನ್ ಅಂದ್ರೆ ಸ್ಕಾಲರ್ಶಿಪ್ ಮಕ್ಕಳಿಗೆ, ಹುಡುಗರಿಗೆ, ಅದು ಇದು ಹಿಂದುಳಿದ ವರ್ಗದವರಿಗೆ ಅಂತಂದು ಜನರಲ್ ಇದು ಅಂತಂದು ನಮ್ಮ ವಾರ್ಡ್ನಲ್ಲಿ 4 ಮಾಡ್ಕೊಟ್ಟಿದ್ದೀವಿ ಸರ್. 4 ವಿದ್ಯಾರ್ಥಿಗಳಿಗೆ ಮಾಡ್ಕೊಟ್ಟಿದ್ದೀವಿ. ಮುಂದೆ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ತಾವು ಏನ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡಿದ್ದೀರಾ? ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡ್ಕೊಡ್ಬೇಕು ಅಂತ ಬಹಳ ಆಸೆ ಇದೆ. ಏನೇನು ಮಾಡ್ಕೊಡ್ಬೇಕು ಅನ್ನೋ ಅದೇ ಒಂದು ಆಸೆ ಇದೆ, ಅದನ್ನು ಎಲ್ಲ ಹೇಳಿ ಸರ್. ನಮಗೆ ಈಗ ಸ್ಕಾಲರ್ಶಿಪ್ 1,000 ಅಷ್ಟೇ ಬರುತ್ತೆ ಸರ್. ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು, ಬಡ ಮಕ್ಕಳಿಗೆ ಓದಕ್ಕೆ ಅನುಕೂಲ ಆಗುತ್ತದೆ ಸರ್. ಅದು ನಮಗೆ ಈ ಶಿಕ್ಷಣ ಇದು ಕೊಡ್ತಾರಲ್ಲ ಅದನ್ನು ಹೆಚ್ಚಿಗೆ ಮಾಡ್ಬೇಕು ನಮಗೆ. ಅದು ಬಡ ಮಕ್ಕಳುಗಳಿಗೆ ಅದನ್ನು ನಾನು ಇದು ಮಾಡ್ಬೇಕಂತ ಭಾಳ ಇದು ಮಾಡ್ತೀನಿ. ಮನಸ್ಸಿಗೆ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀನಿ. ಸೊ ಈಗ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಕೆಲಸ ಕಾರ್ಯಗಳು 1 ವರ್ಷದಲ್ಲಿ ತಾವು ಮಾಡಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಇನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ತಾವು ಇನ್ನೂ 4 ವರ್ಷದ ಕಾಲಾವಧಿ ಇದೆ. ಆ 4 ವರ್ಷದಲ್ಲಿ ತಾವು ಕೌನ್ಸಿಲರ್ ಆಗಿ ಏನೇನು ಕೆಲಸ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕೊಂಡಿದ್ದೀರಾ? ನಮ್ಮಲ್ಲಿ ವಾರ್ಡ್ ಏನು ಗೊತ್ತಾ ಸರ್, ಇದು ನಮ್ಮಲ್ಲಿ ತಂಪು ವಾತಾವರಣ ತರಬೇಕು ಅಂತಂದು ನಾವು ಆಚೆ ಕಡೆ ಸೈಡ್ಗಳಿಗೆ ಗಿಡಗಳು ನೆಡಬೇಕು ಅಂತ ಭಾಳ ಇದು ಮಾಡಿದ್ವಿ. ತುಂಬಾ ಒಳ್ಳೆ ಕೆಲಸ ಹೇಳಿ ಸರ್. ಗಿಡಗಳು ಮಾಡಬೇಕು ಅಂತ ಮಾಡಿದ್ದೀವಿ. ಮರಗಳು ಸೈಡು, ಆಮೇಲೆ ಬಾಕ್ಸ್ ಸಿಲಿಂಡಿಗೆ ಮ್ಯಾಗ್ ಕವರ್ ಮೇಲ್ಗಡೆ ಕ್ಲೋಸಿಂಗ್ ಮಾಡಬೇಕು. ಆಮೇಲೆ ಮಕ್ಕಳು ಆಟ ಆಡ್ಬೇಕಾದ್ರೆ ಬಿದ್ದು ಬಿಟ್ರೆ ಭಾಳ ಕಷ್ಟ ಅದು, ಅದನ್ನ ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಬೇರೆ ಇನ್ನು ಏನು ಮಾಡಬೇಕು ಅನ್ಕೊಂಡಿದ್ದೀವಿ ಸರ್? ಆಮೇಲೆ ಅಂಗನವಾಡಿಗಳು ಒಂದು ಇದು ಮಾಡಬೇಕು ಅಂತ. ಅಂಗನವಾಡಿ ಕಟ್ಟಿಸ್ಬೇಕು. ಎಷ್ಟು ಅಂಗನವಾಡಿ ನಮ್ಮ ವಾರ್ಡ್ಗಳಿಗೆ 2 ಅಂಗನವಾಡಿ ಬೇಕು ಸರ್. ಎಲ್ಲ ವಾರ್ಡ್ಗಳು ಹಾಗೆ, ನಮ್ಮ ವಾರ್ಡ್ಗಳು ಅಂಗನವಾಡಿ ಮಾಡಿಲ್ಲ. ಅದೊಂದು ಭಾಳ ಇದೆ ನಮಗೆ. ಮಕ್ಕಳುಗಳಿಗೆ ಅದು ಈ ಮಳೆಗಾಲ ಬಂತು ಅಂದ್ರೆ ತುಂಬಾ ಕಷ್ಟ. ಅದನ್ನ ನೋಡಿ ಈಗ ನಂದು ಇದ್ರೊಳಗೆ ನಾನು ಫೀಲ್ಡ್ ಒಳಗಲ್ಲ, ಹಿಂದಿನ ಫೀಲ್ಡ್ನ ಯಾರು ಮಾಡ್ಕೊಟ್ಟಿಲ್ಲ ಅವರಿಗೆ. ನನ್ನ ಫೀಲ್ಡ್ ಅವರ ಮಾಡ್ಕೊಟ್ರೆ ಎಷ್ಟು ಉಳಿತೈತೆ ಅಂತ ನಾನು ಅಷ್ಟು ಭಾಳ ಇದು ಮಾಡಿದ್ವಿ. ಈಗ ಎಷ್ಟು ಅಂಗನವಾಡಿ ಬೇಕು ಅಂತ? 2 ಅಂಗನವಾಡಿ ಬೇಕೇ ಬೇಕು. 2 ಅಂಗನವಾಡಿ ಬೇಕೇ ಬೇಕು. ಈಗ ಇರುವಂತ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ? ಬಾಡಿಗೆ ರೂಮ್ ನಲ್ಲಿ ಇದೆ ಸರ್. ಅದು ಬಾಡಿಗೆ ರೂಮ್ ನಲ್ಲಿ, ಸಣ್ಣ ರೂಮ್ ನಲ್ಲಿ ಸರ್ಕಾರದಿಂದ 200 ರೂಪಾಯಿ ಕೊಡ್ತಾರೆ. ಅವರು ಟೀಚರ್ಸ್ಗೂ 100 ರೂಪಾಯಿ ಕೈಯಿಂದ ಹಾಕಿ 300-350 ರೂಪಾಯಿ ಬಾಡಿಗೆ ಕಟ್ತಾರೆ. ಆಮೇಲೆ ಮಳೆಗಾಲದಾಗೆ ಮಳೆ ಬಂತಂದ್ರೆ ಮಕ್ಕಳು ಕೆಸರ ಕುತ್ಕೊಂಡ್ಬೇಕು, ಇದ್ರ ಕುತ್ಕೊಂಡ್ಬೇಕು. ಈಗಿನ ಕಾಲದಲ್ಲೂ ಆ ರೀತಿ ಈಗಿನ ಕಾಲದಾಗ ನಮ್ಮ ವಾರ್ಡ್ಗಳು ಆ ರೀತಿ ಇದೆ. ಆ ರೀತಿ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಆ ರೀತಿ ಇದೆ ಈಗ ನಮ್ಮಲ್ಲಿ. ಈಗ ಅದನ್ನು ಅದೇ ಈಗ ಬಾಡಿ ಮೀಟಿಂಗ್ ನಾವು ಇಟ್ಟದನ್ನ ಅದನ್ನ ನಾವು ಅಜೆಂಡಾ ಪಾಸ್ ಮಾಡ್ಕೊಂಡು ಫಸ್ಟ್ ಈಗ ಅಂಗನವಾಡಿ ಮಾಡ್ಬೇಕು ಅಂತ ನಮ್ಮ ಅಂಗನವಾಡಿ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ. ತುಂಬಾ ಒಳ್ಳೆ ಕೆಲಸ. ಬೇರೆ ಇನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಸರ್ ತಾವು? ಅಂಗನವಾಡಿಗಳಿಗೂ ಒಂದು ಇದೆ ಸರ್. ಅದು ಆಮೇಲೆ ಹುಡುಗರು ಮಕ್ಕಳುಗಳಿಗೆ ಒಳ್ಳೆ ಬುದ್ಧಿ ಹೇಳೋದು. ಆಮೇಲೆ ರಾಜಕೀಯ ಬರ್ರಿ ಅಂತ ಹೇಳೋದಲ್ಲ ನಾವು. ಈಗೊಳ್ಳೆ ವಿದ್ಯಾಭ್ಯಾಸ ಕಲೀರಿ, ಮುಂದೆ ಬರ್ರಿ, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ರಿ. ಈಗ ನಾವು ರಾಜಕೀಯ ಹೇಳ್ಕೊಂಡ್ಬಾರ್ದು. ಅವ್ರನ್ನೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು, ಒಳ್ಳೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಬೇಕು, ಒಳ್ಳೆ ಕೆಲಸ ತಗೊಬೇಕು, ಒಳ್ಳೆ ಹೆಸರು ತಗೊಬೇಕು ಅಂತ ನಾವೆಲ್ಲ ತಿಳುವಳಿಕೆ ಕೊಡಕ್ಕೆ ಅದು ಇಷ್ಟಪಡ್ತಿದ್ದೀರಾ. ಈಗ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಒಂದು ತಾಲೂಕಿಗೆ ಸಂಬಂಧಪಟ್ಟಂತೆ ಯುವತಿಯರಿಗೆ ನೀವೊಂದು ಕೌನ್ಸಿಲರ್ ಆಗಿ ತಾವು ಒಂದು ಒಳ್ಳೆ ಬುದ್ಧಿಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಮೀಡಿಯಾ ಮುಖಾಂತರ? ನಮಗೇನು ಗೊತ್ತಾ ಸರ್, ಒಳ್ಳೆ ಯುವಕರುಗಳಿಗೆ ಒಳ್ಳೆ ಕೆಲಸ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಯಾವ್ದು ಕೆಟ್ಟ ಹ್ಯಾಬಿಟ್ ಮಾಡಬೇಡ್ರಿ. ಆಮೇಲೆ 4 ಜನಿಗೆ ಒಳ್ಳೆ ಅನುಷ್ಠಾನ ಹೋಗ್ಬೇಕು. ಯುವಕರಿಗೆ ನಾ ಎಲ್ಲರೂ ಹೇಳೋದು ಇಷ್ಟಪಡ್ತೀನಿ. ಈ ರೀತಿ ಒಂದು ಒಳ್ಳೆ ಬುದ್ಧಿಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಾ. ಇದೇ ರೀತಿ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಜನರಿಗೆ ನೇರವಾಗಿ ಸೇವೆ ಮಾಡೋಕ್ಕೂ ಕೂಡ ಒಂದು ರೆಡಿಯಾಗಿದ್ದೀರಾ. ನಿಮ್ಮ ಒಂದು ಯಾವುದೇ ಒಂದು ಸ್ಥಾನಮಾನ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಳ್ದಿರಾ, ನೇರವಾಗಿ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಒಂದು ಮನಸ್ಸಲ್ಲಿ ಒಂದು ಆಸೆ ಆಕಾಂಕ್ಷೆ ಅನ್ನೋದನ್ನ ಇಟ್ಕೊಂಡಿದೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಕಾರಿಪುರ ನಗರ ಕೌನ್ಸಿಲರ್ ಆದ ಮಾನ್ಯ ಶ್ರೀ KN ಮಧುಸೂದನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಇವರ ರಾಜಕೀಯ ವ್ಯವಸ್ಥೆಗಳನ್ನು ಹಾಗೂ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದಿರುವ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಮೀಡಿಯಾ ಮುಂದೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆ ಸರ್.